ನಮಸ್ಕಾರ ಗೆಳೆಯರೇ, ಮನು ವಿಲೇಜ್ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ನಾವು ಚಿಕನ್ 65ನ ಮಾಡ್ತಾ ಇದ್ದೇವೆ. ಅದಕ್ಕೆ ಒಲೆ ಎಲ್ಲ ನಾವೇ ಸಿದ್ಧ ಮಾಡ್ಕೊತಿದ್ದೀವಿ. ಈಗ ನಮ್ಮ ಅಣ್ಣಾರ ಮಂತಕ್ಕೆ ಬಂದಿದ್ದೀವಿ. ಇಲ್ಲೇ ಮಾಡುವ ಅಂತ ಜಾಗ ಎಲ್ಲೂ ಚೆನ್ನಾಗಿ ಅನಿಸಲಿಲ್ಲ, ಹಾಗಾಗಿ ಇಲ್ಲೇ ಮಾಡಾಕತ್ತಿದ್ವಿ. ಈಗ 1 kg ಚಿಕನ್ ತಗೊಂಡಿದ್ದೀವಿ. ಚಿಕನ್ 65 ಮಾಡಲು ಈ 2 ತೊಡೆಗಳೇ ಒಂದೊಂದು 1/4 kg ಇದೆ, 2 ಸೇರಿ ಅರ್ಧ kg ಇದೆ. ಇವೇ ಇದನ್ನೇ ಇದಾಕತಿ. ಈಗ ಕ್ಲೀನಾಗಿ ತೊಳ್ಕೊಳ್ಳೋಣ. ಕ್ಲೀನಾಗಿ ಎಲ್ಲ ಕ್ಲೀನಾಗಿ ತೊಳ್ಕೊಳ್ಳೋಣ. ಇವು ಕ್ಲೀನಾಗಿ ತೊಳೆದಿರಲ್ಲ, ಕ್ಲೀನಾಗಿ ಗಲೀಜಿರುತ್ತೆ, ಹಂಗಾಗಿ ಕ್ಲೀನಾಗಿ ತೊಳೆಯೋಣ. ಈಗ ಕ್ಲೀನಾಗಿ ತೊಳ್ಕೊಳ್ರಿ. ಹಿಂಗೆಲ್ಲ ಕ್ಲೀನಾಗಿ ಅನ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕು. ಈಗ ಚಿಕನ್ 65ನ ಮಾಡೋಣ ಬನ್ನಿ. ಈಗ 1 kg ಚಿಕನ್ 65ಗೆ 3 ಚಮಚ ಖಾರ ಫ್ಲೋರ್ ಹಾಕ್ಯಂತ ಇದ್ದೀವಿ. ಈಗ 2 ಚಮಚ ಕಡಲೆ ಹಿಟ್ಟು ಹಾಕ್ಯಂತ ಇದ್ದೀವಿ. ಈಗ 1 ಚಮಚ ಅಕ್ಕಿ ಹಿಟ್ಟು ಹಾಕ್ಯಂತ ಇದ್ದೀವಿ. 1 ಚಮಚ ಧನ್ಯ ಪೌಡರ್ ಹಾಕ್ಯಂತ ಇದ್ದೀವಿ. ಚಿಕನ್ ಮಸಾಲೆ ಇದ್ರೂ ನಡೆಯುತ್ತದೆ. ಈಗ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾನು ಈಗ ಕರಿಬೇವು ಒಂದು ಸ್ವಲ್ಪ ಹಾಕೋಣ. 1 ಚಮಚ ಖಾರ ಪುಡಿ ಹಾಕಿ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು 1 ಚಮಚ ಹಾಕ್ಯಂತಿದ್ದೀವಿ. 2 ಚಮಚ ಮೊಸರು ಹಾಕ್ಯಂತಿದ್ದೀವಿ. 2 ಮೊಟ್ಟೆ ಹಾಕ್ಯಂತಿದ್ದೀವಿ. ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಯಂತಿದ್ದೀವಿ. ಹಾಕ್ಯಂದು ಒಂದು ಸ್ವಲ್ಪ ಕ್ರಶ್ ಮಾಡ್ಕೊತಿದ್ದೀವಿ. ಆ ಪುಡಿ ಹಾಕ್ಯಂದ್ರೂ ನಡೀತೈತಿ. ಎರಡು ಸ್ಪೂನ್ ಸೋಯಾ ಸಾಸ್ ಹಾಕ್ಯನಕತ್ತೀವಿ. ಹಾಕ್ಯನಿಲ್ಲದ್ರೂ ನಡೆಯುತ್ತೆ, ಜಸ್ಟ್ ಕಲರ್ಗೋಸ್ಕರ. ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂತ ಇದ್ದೀವಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ಚೆನ್ನಾಗಿ ಟೇಸ್ಟಿಂಗ್ ಬರುತ್ತೆ. ಈ ಥರ ಇರಬೇಕು, ನುಣ್ಣಕ್ಕೆ. ತೀರಾ ಗಟ್ಟಿಗೆ ಇರಬಾರ್ದು, ತೀರಾ ತೆಳ್ಳಗೆ ಇರಬಾರ್ದು, ಇದೇ ಹದವಾಗಿರಬೇಕು. ಈಗ ಚಿಕನ್ ಹಾಕ್ಯಂತ ಇದ್ದೀವಿ. ಚಿಕನ್ 1 kg ಪೂರ್ತಿ ಹಾಕ್ಯಂತ ಇದ್ದೀವಿ. ಕ್ಲೀನಾಗೆ ಚಿಕನ್ನು ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗೆ ಮಸಾಲೆ ಎಲ್ಲ ಚಿಕನಿಗೆ ಅಂಟ್ಕೋಬೇಕು. ಕ್ಲೀನಾಗೆ ಇದು ಮಾಡ್ಕೊಂಬಿಟ್ರೆ ಕರೆಕ್ಟ್ ಆಗುತ್ತೆ. ಒಳ್ಳೆ ಮಸಾಲೆ ಎತ್ತಿಬಿಡುತ್ತೆ. ಈಗ ಒಳಗೆಲ್ಲ ಕ್ಲೀನಾಗಿ ಮಸಾಲೆ ತುಂಬಿದ್ರೆ ಒಳ್ಳೆ ಟೇಸ್ಟ್ ಆಗುತ್ತೆ, ರುಚಿನೇ ಬರುತ್ತೆ. ಉಪ್ಪು ಖಾರ ಅಂಟ್ಕೊಂಬಿಡುತ್ತೆ. ಇಪ್ಪತ್ತು ನಿಮಿಷ ಮುಚ್ಚಿಡಲಾಗುತ್ತದೆ. ಈಗ ಬಳ್ಳಿ ಎಲ್ಲ ರೆಡಿ ಇದೆ. ಎಣ್ಣೆ ಹಾಕೋಣ ಬನ್ನಿ. ಈಗ 1 kg ಚಿಕನ್ 65ಗೆ 1 ಲೀಟ್ರ್ ಎಣ್ಣೆ ಬೇಕಾಗ್ಬೋದು.
ಈಗ ಎಣ್ಣೆ ಕಾದಿದೆ, ಈಗ ಲೆಗ್ ಪೀಸ್ ಬಿಡೋಣ. ಲೆಗ್ ಪೀಸ್ ಮುಂದೆ ಇರೋದೆಲ್ಲ ಈಗ ಒಂದೊಂದೇ ಹಾಕಿ ಬೇಯಿಸಬೇಕು. ಈಗ ಬಿಟ್ಟಿದಂಗೆ ಸಣ್ಣ ಪೀಸ್ ಹಾಕ್ತಾಯಿದ್ದೀವಿ. ನಿಧಾನಕ್ಕೆ ಹಾಕ್ತಾಯಿದ್ದೀವಿ. ಇನ್ನು ಇಷ್ಟು ಪೀಸ್ ಉಳಿದಿದೆ ನೋಡಿ, ಕರಿಯೋದಿದೆ. ಅಷ್ಟು ಪೀಸ್ ತಗೊಂಡಿದ್ದೀವಿ. ಈಗ ಲೆಗ್ ಪೀಸ್ ಇನ್ನೊಂದು ಬಾಕಿ ಇತ್ತಲ್ಲ, ಅದನ್ನ ಬಿಡೋಣ ಬನ್ನಿ. ನಮ್ಮ ಊರೆಲ್ಲ ರೆಡಿಯಾಗಿದ್ದಾರೆ. ಚಿಕನ್ 65 ತಿನ್ನಲು ಚಿಕನ್ 65 ರೆಡಿ. ಎಲ್ಲ ಗೆಳೆಯರು ಕಾಯ್ತಾ ಇದ್ದಾರೆ ಚಿಕನ್ 65 ತಿನ್ನಲು. ಈಗ ಚಿಕನ್ ಮಾಡ್ಕೊಂಡಿವಿ. ಈಗ ಚಿಕನ್ 65 ಮಾಡೋಣ ಬನ್ನಿ. ಅದಕ್ಕೆ ಈಗ ಎಣ್ಣೆ ಹಾಕ್ಯಂತಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಹಾಕ್ಯಂತಿದ್ದೀವಿ. ಯಾಕೆಂದರೆ ಅದೊಂದು ಸ್ವಲ್ಪ ಕಂದಾಗವರೆಗೂ ಈಗ ಇದು ಮಾಡಿ ಚಿಕನ್ಗೆ ಕರಿಬೇವು ಹಾಕೋಣ. ಯಾಕೆಂದು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಗ್ರೀನ್ ಚಿಲ್ಲಿ ಸಾಸ್, ಚಿಕನ್ 65 ರೆಡಿಯಾಗಿದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ಬೆಲ್ ಐಕಾನ್ ಒತ್ತಿ.